ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಬಿಜೆಪಿ ಶಾಸಕ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರು ಸದನದಲ್ಲಿ ಆಡಿದ ಮಾತು, ಪ್ರಭಾವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಪ್ರಾಸ್ಟಿಟ್ಯೂಟ್ ಎಂದು ಕರೆಯಲಾಗಿದೆ ಅನ್ನೋದು. ಇದಾದ ಮೇಲೆ ಸದನದಲ್ಲಿ ಹಂಗಾಮ ನಡೀತು, ಎಲ್ಲವೂ ಆಗೋಯ್ತು. ನಾನು ಪ್ರಥಮ ಬಾರಿಗೆ ಹೇಳಿದ್ದೆ, ಈ ಪ್ರಕರಣದಲ್ಲಿ ಸರ್ಕಾರ ತಪ್ಪು ಹೆಜ್ಜೆಯನ್ನ ಇಡ್ತಾ ಇದೆ. ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ಇದೊಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಪೊಲೀಸರನ್ನ ಯಾವತ್ತೂ ಕೂಡ ಶಾಸನ ಸಭೆ ಒಳಗಡೆ ನಡೆದ ಘಟನೆಗೆ ಕರೆಯಕೂಡದು, ಅದು ಸಾಂವಿಧಾನಿಕವಾಗಿ ಸರಿಯಲ್ಲ ಅಂತ ಮಾತನ್ನು ನಾನು ಹೇಳಿದ್ದೆ. ಈಗ ಪ್ರೂವ್ ಆಗ್ತಾನೆ ಇದೆ. ಅದರ ಜೊತೆಗೆ ಇಡೀ ಈ ಘಟನೆಯ ಹಿಂದಿನ ಕಾಣದ ಕೈಗಳು ಕೆಲಸ ಮಾಡಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅಷ್ಟು ಪ್ರಭಾವಿ ಸಚಿವೆಯಾದದ್ದು ಹೇಗೆ, ಏನು? ಸೊ ನೀವು ಇಡೀ ಈ ಪ್ರಕರಣದ ನಂತರ ಈಗ ಬೇರೆ ಬೇರೆ ನಾಯಕರು ನೀಡುತ್ತಿರುವ ಹೇಳಿಕೆಗಳನ್ನು ಗಮನಿಸ್ತಾ ಹೋದ್ರೆ ಇದರ ಹಿಂದಿನ ಸತ್ಯ ಅರ್ಥ ಆಗ್ತಾ ಹೋಗುತ್ತೆ. ಬೇರೆಯವರು ಬೇರೆ ಬೇರೆ ರೀತಿ ಹೇಳಿಕೆ ನೀಡಿದರೆ, ಕೆಲವು ಹೇಳಿಕೆಗಳು ಸತ್ಯಕ್ಕೆ ದೂರವಾಗಿವೆ, ಕೆಲವು ಹೇಳಿಕೆಗಳು ಅಪ್ಪಟ ಸುಳ್ಳು, ಕೆಲವು ಹೇಳಿಕೆಗಳು ಇದರ ಒಳಗಿರುವ ಸತ್ಯವನ್ನ ಬಹಿರಂಗಪಡಿಸ್ತಾ ಇವೆ ಅನ್ನೋದು ಬಹಳ ಮುಖ್ಯವಾದ್ದು. ಸೊ ಇದರಲ್ಲಿ ಮೊದಲನೇದಾಗಿ ಸಿ.ಟಿ. ರವಿ ಹೇಳಿದ್ದಾರೆ ನೋಡೋಣ. ಇಬ್ಬರ ಮೇಲೆ ಅವರು ಹಣೆಗೆ ಪಟ್ಟಿ ಕಟ್ಕ ಬಂದರು, ಎಲ್ಲ ಮಾಡಿದ್ರು, ಇನ್ನೊಂದು ಮಾಡಿದ್ರು. ಅದಾದ್ಮೇಲೆ ತಮ್ಮ ಕೊಲೆಗೆ ಯತ್ನ ನಡೀತಾ ಇದೆ, ಇದು ಕೊಲೆಯ ಯತ್ನ ಆಗಿತ್ತು, ತಮಗೆ ಪ್ರಾಣ ಬೆದರಿಕೆ ಕರೆ ಬರ್ತಾ ಇದೆ ಅನ್ನೋ ಮಾತನ್ನ ಸಿ.ಟಿ. ರವಿ ಹೇಳಿದ್ದಾರೆ. ಆದರೆ ಅವರು ಕೂಡ ಈ ಘಟನೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ ಯತ್ನ ಮಾಡ್ತಿದ್ದಾರೆ. ಪೊಲೀಸರು ನನ್ನನ್ನು ಎನ್ಕೌಂಟರ್ ಮಾಡಬಹುದಾಗಿತ್ತು. ಕರ್ನಾಟಕದಲ್ಲಿ ಆ ಸ್ಥಿತಿ ಇದೆ ಅಂತ ನನಗೇನೋ ಅನ್ಸಲ್ಲ. ಸಿ.ಟಿ. ರವಿಯನ್ನು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಎನ್ಕೌಂಟರ್ ಮಾಡಿಬಿಟ್ಟು ಹೊಡೆದು ಹಾಕೋದಲ್ಲ. ಆದರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಕೆಲವರು ಕೆಲಸ ಮಾಡಿದ್ದಾರೆ. ಸಿ.ಟಿ. ರವಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಆ ಒಂದು ಇಡೀ ಘಟನೆ ಇನ್ನೊಂದು ಹಂತಕ್ಕೆ ಹೋಗುವಂತೆ ಮಾಡಿದ್ದಾರೆ ಮತ್ತು ಪೊಲೀಸರ ಇಡೀ ಕಾರ್ಯವಿಧಾನವನ್ನು ಪ್ರಶ್ನಿಸುವಂತೆ ಆಗಿದೆ. ಜನತಂತ್ರ ವ್ಯವಸ್ಥೆಯಲ್ಲಿ ಈ ರೀತಿಯ ಪೊಲೀಸ್ ರಾಜ್ಯ ಇರಕೂಡದು ಅಂತ. ಯಾವುದೇ ಒಬ್ಬ ಅಪರಾಧಿತನನ್ನ, ಆರೋಪಿಯನ್ನ ಎತ್ಕೊಂಡು ಹೋಗೋದು, ರಾತ್ರಿಯೆಲ್ಲ ಸುತ್ತಾಕ್ಸೋದು, ಎಲ್ಲೋ ಯಾರೇ ಇರಲಿ ಮಾಡೋದು, ಇದು ಸರಿಯಾದ ಕ್ರಮ ಅಲ್ಲ. ನಾನು ಈ ಹೇಳಿಕೆಗಳು ನೋಡ್ತೇನೆ, ನನಗೆ ಬಹಳ ಕುತೂಹಲಕರವಾದ್ದು ಏನು ಗೊತ್ತಾ ನಿಮಗೆ? ಸೊ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನೀಡಿದ ಹೇಳಿಕೆ, ಇದು ಇಡೀ ಈ ಘಟನೆಯ ಹಿಂದೆ ಕಾಣದ ಕೈಗಳ ಕೈವಾಡ ಇರುವಂತಹದ್ದು ಗೋಚರ ಆಗುತ್ತೆ. ಮತ್ತು ಈ ಪ್ರಕರಣ ಕೇವಲ ಒಂದು ಒಂದು ತನಿಖಾ ಪ್ರಕ್ರಿಯೆಯಾಗಿ, ಕಾನೂನು ಪ್ರಕ್ರಿಯೆಯಾಗಿ ನಡೆಯದೇನೆ ಇದಕ್ಕೆ ಬೇರೆ ಬೇರೆ ಆ್ಯಂಗಲ್ಗಳಿವೆ ಅನ್ನುವುದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಏನಂದ್ರು ಸತೀಶ್ ಜಾರಕಿಹೊಳಿ? ನಿನ್ನೆ ಅವರು ಬೆಳಗಾವಿಯಲ್ಲಿ ಮಾತನಾಡ್ತಾ ಹೇಳಿದ್ರು, ಇಂತಹ ಘಟನೆ ಏನಿದೆ ಇದು ಹೊಸತಲ್ಲ, ಸಂಸತ್ನಲ್ಲಿ, ವಿಧಾನಸಭೆಗಳಲ್ಲಿ ಇಂಥ ನಡೆದಿದೆ. ದಿಸ್ ದ ಫಸ್ಟ್ ಥಿಂಗ್. ಎರಡನೇದು, ಇದನ್ನ ಮುಂದುವರಿಸುವುದರಲ್ಲಿ ಅರ್ಥ ಇಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಮುಂದುವರಿಸುವುದರಲ್ಲಿ ಅರ್ಥ ಇಲ್ಲ ಅನ್ನೋದು ಸರಿ, ಅದರ ಜೊತೆಗೆ ಅವ್ರು ಹೇಳಿದ ಇನ್ನೂ ಕೆಲವು ಅಂಶಗಳು. ಒಂದು, ಸಿ.ಟಿ. ರವಿಯವರೇನಿದ್ದಾರೆ ಅವರು ಏನು ಮಾತನ್ನು ಹೇಳಿದ್ದಾರೆ, ಆ ಮಾತು ಮುಗಿದೋಗಿದೆ. ಅದು ಮುಗಿದೋದ್ಮೇಲೆ ಮುಗಿದೋಯ್ತು, ಇದೆಲ್ಲ ಬರ್ತವೆ ಹೋಗ್ತವೆ ಅಂತ. ಅದರ ಇನ್ನೊಂದು ಮಾತು, ಇದು ಯಾರ ನಿರ್ದೇಶನದ ಮೇಲೆ ಈ ಘಟನೆ ನಡೆದಿದೆ ಅನ್ನುವುದು ನನಗೆ ಗೊತ್ತಿಲ್ಲ ಅಂತ. ಇಡೀ ಸಿ.ಟಿ. ರವಿ ಅವರ ಈ ಪ್ರಕರಣ ಏನಿದೆ ಅಂದ್ರೆ, ಅವರು ಸದನದಲ್ಲಿ ಆಡಿರುವ ಮಾತು ಬೇರೆ, ಅದಾದ ನಂತರ ಇಡೀ ಪ್ರಕರಣ ತೆಗೆದುಕೊಂಡಂತಹ ತಿರುವು, ಆ ಟರ್ನ್ ಮತ್ತು ಕೆಲವು ಪ್ರಶ್ನಾರ್ಹವಾದ ನಡವಳಿಕೆಗಳು ಪೊಲೀಸರದ್ದು. ಯಾಕೆಂದ್ರೆ ಯಾರು ಮಹಾನ್ ಕೊಲೆಗಡುಕನಿರಲಿ,
100 ಜನರು ಕೊಲ್ಲಿ ಏನೇ ಮಾಡಲಿ ಅದಕ್ಕೊಂದು ನಿಯಮ ಇರುತ್ತೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಕಾನೂನು ಪ್ರಕಾರ. ಕಾನೂನು ಎಲ್ಲದಕ್ಕಿಂತ ದೊಡ್ಡದು ಅಲ್ವಾ? ಸೊ ಏನು ಹೇಳ್ತಾರೆ ಸತೀಶ್ ಜಾರಕಿಹೊಳಿ, ಇದರ ಇಡೀ ಪ್ರಕರಣವನ್ನ ಯಾರು ನಿರ್ದೇಶನ ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಅಂದ್ರೆ ಈ ಮಾತಿನ ಅರ್ಥ ಯಾರೋ ನಿರ್ದೇಶಿಸಿದ್ದಾರೆ. ಇದರ ಹಿಂದೆ ಒಬ್ಬ ನಿರ್ದೇಶಕ ಇದ್ದಾನೆ. ಅವರು ಪೊಲೀಸ್ ಕಮಿಷನರ್ ಅಲ್ಲ, ಇನ್ಸ್ಪೆಕ್ಟರ್ ಅಲ್ಲ, ತನಿಖಾಧಿಕಾರಿ ಅಲ್ಲ. ಹಾಗಿದ್ರೆ ಯಾರು ಈ ನಿರ್ದೇಶಕರು? ಯಾರು ರಾಜಕಾರಣಿಯೇ ಇರಬೇಕಲ್ವಾ ನಿರ್ದೇಶಕರು, ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಹೀಗೆ ಒಬ್ಬ ನಿರ್ದೇಶಕರಿದ್ದಾರೆ ಅನ್ನುವ ಮಾತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಅದರ ಜೊತೆಗೆ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಅನ್ನುವ ವರದಿ ಈ ಬೆಳಗ್ಗೆ ಬರ್ತಾ ಇದೆ. ಇದು ಕೂಡ ಯಾರೋ ಈ ನಿರ್ದೇಶಕರ ಕಾರಣದಿಂದಲೇ ಅಂತ. ನಿರ್ದೇಶಕರು ಯಾರು ಹಾಗಿದ್ರೆ ಅಲ್ವಾ? ನಿರ್ದೇಶಕರು ನಾವು ನೀವಂತೂ ಆಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾರು ಸಾಮಾನ್ಯ ವ್ಯಕ್ತಿ ಅಂತೂ ನಿರ್ದೇಶಕ ಆಗಕ್ಕಾಗಲ್ಲ. ಅವ್ರು ಎಷ್ಟು ಪವರ್ಫುಲ್ ಆಗಿರಬೇಕು ಅನ್ನೋದು, ಆ ವ್ಯಕ್ತಿ ಎಷ್ಟು ಪವರ್ಫುಲ್ ಆಗಿದ್ದಾರೆ ಅಂತ ಅನ್ನೋದಕ್ಕೆ ಸತೀಶ್ ಜಾರಕಿಹೊಳಿ ಹೇಳಿರುವ ಇನ್ನೊಂದು ಮಾತು. ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಯಾವಾಗ ಈ ಪ್ರಕರಣ ಆಯಿತು, ಪ್ರಾಸ್ಟಿಟ್ಯೂಟ್ ಅಂತ ಕರೆದ್ರು, ಎಲ್ಲ ಮಾಡಿದ್ರು, ಪೊಲೀಸ್ ಅರೆಸ್ಟ್ ಮಾಡಿದ್ರು. ಸರಿ, ಪೊಲೀಸರು ಅರೆಸ್ಟ್ ಮಾಡುವಾಗ ಸಭಾಪತಿಗಳ ಒಪ್ಪಿಗೆಯನ್ನು ಪಡೆದ್ರು ಅನ್ನೋದು. ಸಭಾಪತಿಗಳು ಯಾಕೆ ಒಪ್ಪಿಗೆ ಕೊಟ್ಟರು, ಏನು ಕೊಟ್ಟರು ಅದು ನನಗೆ ಗೊತ್ತಿಲ್ಲ. ಅದು ಕಾನೂನನ್ನ ದೃಷ್ಟಿಯಿಂದ ಹೇಗೆ ಅಂತ. ಆದರೆ ಸತೀಶ್ ಜಾರಕಿಹೊಳಿ ಹೇಳಿದ್ದು ಕೇಳಿಸ್ಕೊಳ್ಳಿ, ಮಾತನ್ನು ಭಾಳ ಇದಾಗಿ ಕೇಳಿಸ್ಕೊಳ್ಳಿ. ರವಿ ಅವರನ್ನು, ಪ್ಲೀಸ್ ಹಿಯರ್ ಇಟ್, ರವಿ ಅವರನ್ನು ರಾತ್ರಿಯೇ ಕೋರ್ಟಿಗೆ ಹಾಜರುಪಡಿಸುವಂತೆ ನಾನು ಹೇಳಿದ್ದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳೋದು, ರವಿ ಅವರನ್ನು ರಾತ್ರಿಯೇ ಕೋರ್ಟಿಗೆ ಹಾಜರುಪಡಿಸುವಂತೆ ನಾನು ಹೇಳಿದ್ದೆ. ಅದನ್ನು ಮಾಡಿದ್ದರೆ ಹೀಗಾಗುತ್ತಿರಲಿಲ್ಲ. ಅಂದರೆ ರಾತ್ರಿಯೇ ರವಿ ಅವರನ್ನ ಕೋರ್ಟಿಗೆ ಹಾಜರುಪಡಿಸಿದ್ದರೆ ಹೀಗಾಗ್ತಿರ್ಲಿಲ್ಲ. ನಾನು ಸತೀಶ್ ಜಾರಕಿಹೊಳಿ, ನಾನಂದ್ರೆ ಸತೀಶ್ ಜಾರಕಿಹೊಳಿ, ನಾನು ರಾತ್ರಿಯೇ ಕೋರ್ಟಿಗೆ ಹಾಜರುಪಡಿಸಿ ಎಂದು ಹೇಳಿದ್ದೆ. ವಾಟ್ ಈಸ್ ದಿಸ್? ಜಿಲ್ಲಾ ಉಸ್ತುವಾರಿ ಸಚಿವರ ಮಾತನ್ನೇ ಬೆಳಗಾವಿ ಪೊಲೀಸರು ಕೇಳಲಿಲ್ಲ. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಜಿಲ್ಲಾ ಉಸ್ತುವಾರಿ ಸಚಿವರು, ಪ್ರಬಲ ಸಚಿವರು, ಪವರ್ಫುಲ್ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಮಾತಿಗೆ ಬೆಳಗಾವಿಯಲ್ಲಿ ಬೆಲೆ ಇಲ್ಲ. ಇಟ್ ಈಸ್ ಅ ಮೇಜರ್ ಡೆವಲಪ್ಮೆಂಟ್. ಹೂ ಈಸ್ ಬಿಗ್ಗರ್ ದೆನ್ ದಟ್ ಸತೀಶ್ ಜಾರಕಿಹೊಳಿ ಇನ್ ಬೆಳಗಾವಿ ಸಾಹುಕಾರಕ್ಕಿಂತ ದೊಡ್ಡವರು ಯಾರಿದ್ದಾರೆ ಅಲ್ಲಿ ನಿರ್ದೇಶನ ಮಾಡೋದಕ್ಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಇಸ್ ಸೋ ಪವರ್ಫುಲ್. ಇದು ಬಹಳ ಮುಖ್ಯವಾದ್ದು. ಅಂದರೆ ರಾಜ್ಯ ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗಿಂತ ಪವರ್ಫುಲ್ ಆದ, ಶಕ್ತಿಯುತರಾದ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಅವರೇ ಇಡೀ ಈ ಹಗರಣದ, ಈ ಪ್ರಕರಣದ ನಿರ್ದೇಶಕರು ಅಲ್ವಾ? ಸೊ ದಿಸ್ ಈಸ್ ದ ಮೋಸ್ಟ್ ಇಂಟರೆಸ್ಟಿಂಗ್ ಥಿಂಗ್ ಅಂತ. ಇಡೀ ಅಂದರೆ ಇದು ಏನು ತೋರಿಸುತ್ತೆ, 2-3 ವರ್ಷಗಳನ್ನು ತೋರಿಸುತ್ತೆ. ಸನ್ಮಾನ್ಯ ಯಾರು CT ರವಿ ಅವರಿದ್ದಾರೆ, ಅವರು ಸದನದಲ್ಲಿ ಮಾತನಾಡಿದ್ದು ಅಕ್ಷಮ್ಯ ಅಪರಾಧ. ನಾನು ಈ ಹಿಂದೆನೂ ಹೇಳ್ತಾ ಇದ್ದೆ, ಅದಕ್ಕೆ ಸ್ಪೀಕರ್ ಕ್ರಮ ಕೈಗೊಳ್ಬೇಕಾಗಿತ್ತು ಅಷ್ಟೇ. ಅವ್ರನ್ನ ಸದನದಿಂದ ಹೊರಗೆ ಹಾಕ್ಬೋದಾಗಿತ್ತು, ಅವ್ರ ಮೇಲೆ ಕ್ರಮ ತಗೋಬೋದಾಗಿತ್ತು, ಸಸ್ಪೆಂಡ್ ಮಾಡ್ಬೋದಾಗಿತ್ತು, ಆಲ್ ದಿಸ್ ಕ್ಷಮಾಯಾಚನೆ ಮಾಡಬೇಕಾಗಿತ್ತು. ಸ್ಪೀಕರ್ ಅದು ಯಾವ್ದು ಕೆಲಸವನ್ನು ಮಾಡಿದೆ, ಪೊಲೀಸರು ಬಂದು ಕೇಳಿದಾಗ ಒಪ್ಪಿಗೆ ಕೊಟ್ಬಿಟ್ರು, ಎತ್ತಾಕೊಂಡು ಹೋಗ್ರಯ್ಯ ಅಂತ. ಇದು ಒಂದು ಪಾರ್ಟ್. ಎರಡನೇದು, ಅವರು ಎತ್ತಾಕೊಂಡು ಹೋದ ಮೇಲೆ ನಡೆದ ಈ ಎಲ್ಲ ಘಟನಾವಳಿಗಳನ್ನ ಗಮನಿಸಿದರೆ, ಒಂದು, ಇದರಿಂದ ಒಬ್ಬ ನಿರ್ದೇಶಕರಿದ್ದಾರೆ. 2, ಇದು ಪೂರ್ವ ನಿಯೋಜಿತವಾದದ್ದು. ಅನುಮಾನನೇ ಬೇಕಾಗಿಲ್ಲ, ಇದು ಪೂರ್ವ ನಿಯೋಜಿತವಾದ್ದರಿಂದಲೇ ಹೀಗಾಗಿದೆ ಅನ್ನೋದು.
ಅನುಮಾನ, ಇದಕ್ಕೆ ಯಾವುದೇ ಅನುಮಾನಕ್ಕೆ ಎಡೆ ಇಲ್ಲ. ಸೊ ಐ ವಿಲ್ ಕಮ್ ಟು ದ ಪಾಯಿಂಟ್. ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಮಾತುಗಳು ಬಂದಿದ್ದು, ಸೊ ಆರೋಪಗಳು ಬಂದಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮೇಲೆ. ಅಂದರೆ ಯಾವಾಗ ಯು ಸಿ ದಟ್ ಲಕ್ಷ್ಮೀ ಹೆಬ್ಬಾಳಕರ್ರಿಗೆ ಈ ಒಂದು ಶಬ್ದದ ಮೂಲಕ ಟೀಕಿಸುವ ಕೆಲಸವನ್ನು ಮಾಡಲಾಯಿತೋ, ಸಿ ಟಿ ರವಿ ಅವರು ಮಾಡಿದ್ರು, ಆಗ ಅತಿ ಹೆಚ್ಚು ಕೋಪಗೊಂಡವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಅವರಿಗೆ ಸಿಟ್ಟು ಬಂದಿತ್ತು ಅನ್ನೋದ್ರಲ್ಲಿ ಅನುಮಾನ ಇಲ್ಲ, ಆಯ್ತಾ. ಹಾಗೇನ ಅವರು ನಿನ್ನೆ ಕೆಲವು ಮಾತುಗಳನ್ನ ಹೇಳಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಅವರು 2-3 ಮಾತುಗಳನ್ನು ಹೇಳ್ತಾರೆ. ಮೊದಲನೇದಾಗಿ ಏನು ನಡೀತೋ ಅದಕ್ಕೆಲ್ಲ ನನ್ನ ಜವಾಬ್ದಾರರನ್ನಾಗಿ ಯಾಕೆ ಮಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಅವರು ಕೇಳ್ತಾರೆ. ನಾನು ನಡೆಯೋದಕ್ಕೆಲ್ಲ ಬರೋ ಪೊಲೀಸರು ತಪ್ಪು ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರು ಅವ್ರ ಕೆಲಸವನ್ನು ಮಾಡಿದಾಗ ನನ್ನನ್ನು ಯಾಕೆ ದೂಷಿಸ್ತೀರಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್. ಅದ್ರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಸೊ BJP ಅಧಿಕಾರದಲ್ಲಿದ್ದಾಗ ಪೊಲೀಸರನ್ನ ಹೇಗೆ ಬಳಸಿಕೊಂಡಿದ್ದರು ಅನ್ನುವುದು ನನಗೆ ಗೊತ್ತಿದೆ ಹೇಳಿ. BJP ಅಧಿಕಾರದಲ್ಲಿದ್ದಾಗ ಪೊಲೀಸರನ್ನ ಹೇಗೆ ಬಳಸ್ಕೊಳ್ಳಾಯ್ತು ಅನ್ನೋದು ನನಗೆ ಗೊತ್ತಿದೆ. ಅಂದ್ರೆ ವಾಟ್ ಈಸ್ ಹಿ ಈಸ್ ಟ್ರೈಂಗ್ ಟು ಕನ್ವೆ? ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಏನು ಕನ್ವೆ ಮಾಡೋದಕ್ಕೆ ಯತ್ನ ಮಾಡ್ತಿದ್ದಾರೆ? BJP ಅಧಿಕಾರದಲ್ಲಿದ್ದಾಗ ಪೊಲೀಸರನ್ನ ಹೇಗೆ ಬಳಸಿಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ಅಂತ ಹೇಳುವ ಮೂಲಕ ನಾವು ಕೂಡ ಹಾಗೆ ಬಳಸಿಕೊಂಡ್ರೆ ಅದು ತಪ್ಪಲ್ಲ ಅನ್ನುವ ಸಂದೇಶವನ್ನು ಅವರು ಕೊಡ್ತಿದ್ದಾರೆ. ನೀವು ಹಂಗೆ ಮಾಡಿದ್ದೀರಿ, ಆದ್ರಿಂದ ನಾವು ಮಾಡ್ತಿದ್ದೀವಿ ಅಂತ ಅವ್ರಿಗೆ ಕನ್ವೆ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಗೊತ್ತಿಲ್ಲ, ಆದರೆ ಅವರ ಮಾತನ್ನ ಬಿಟ್ವೀನ್ ದ ಲೈನ್ಸ್ ನಾವು ನೋಡಿದಾಗ ನಮಗೆ ಹಾಗೆ ಅನ್ಸುತ್ತೆ ಅಂತ. ಅದರ ಜೊತೆಗೆ ಅವ್ರನ್ನ ಎಲಾಬ್ರೇಟ್ ಮಾಡ್ತಾ ಹೋಗ್ತಾರೆ ಡಿ ಕೆ ಶಿವಕುಮಾರ್. ಒಂದು ಲಕ್ಷ್ಮೀ ಹೆಬ್ಬಾಳಕರ್ ಅವರಿಗೆ ಪ್ರಾಸಿಕ್ಯೂಟರ್ ಅಂತ ಕರೆದಿದ್ದು ಮಾತ್ರ ಅಲ್ಲ, ಅವರು ಮುಖ್ಯಮಂತ್ರಿಗಳಿಗೂ ಈ ರೀತಿ ಕರೆದಿದ್ರು. ಯಾವ ರೀತಿ ಅದು? ಮುಖ್ಯಮಂತ್ರಿಗಳನ್ನ ನಿತ್ಯ ಸುಮಂಗಲಿ ಅಂತ ಕರೆದಿದ್ರು ಅನ್ನುವುದನ್ನ ನೆನಪು ಮಾಡಿಕೊಡ್ತಾರೆ ಡಿ ಕೆ ಶಿವಕುಮಾರ್. ಸಿ ಟಿ ರವಿ ಬಾಯಂತೂ ಹೊಲಸು, ಯಾವ ಅನುಮಾನನೂ ಬೇಕಾಗಿಲ್ಲ. ಆ ಮನಸ್ಸು ಹೊಲಸು, ಬಾಯಿ ಹೊಲಸು, ಮನಸ್ಸು ಹೊಲಸು. ರಾಜಕೀಯಕ್ಕಾಗಿ ಏನನ್ನು ಹೇಳುವುದಕ್ಕೂ ಹೇಸದ ಒಬ್ಬ ನಿರ್ಲಜ್ಜ ರಾಜಕಾರಣಿ ಸಿ ಟಿ ರವಿ. ಅವರಿಗೆ ಲಜ್ಜೆ ಅನ್ನೋದು ಇದ್ದಂತೆ ಕಾಣೋದಿಲ್ಲ. ಸೊ ಅವರಿಗೆ ಮುಖ್ಯಮಂತ್ರಿಗಳಿಗೆ ನಿತ್ಯ ಸುಮಂಗಲಿ ಅಂತ ಕರೆದ್ರೆ ಅದರ ಅರ್ಥ ಏನು? ನಿತ್ಯ ಸುಮಂಗಲಿ ಯಾರವರು? ಸೊ ಹೀಗೆ ಪ್ರಾಯಶಃ ಕಾಂಗ್ರೆಸ್ ನಾಯಕರನ್ನೆಲ್ಲ ಈ ರೀತಿ ಟೀಕಿಸುವ ಮೂಲಕ ಅವರು ತಮ್ಮ ಲಕ್ಷ್ಮಣ ರೇಖೆಯನ್ನ ಸಿ ಟಿ ರವಿ ದಾಟಿದ್ರು. ಸೊ ಹೀಗಾಗಿ ಇಡೀ ಸರ್ಕಾರದಲ್ಲಿ ಸಿ ಟಿ ರವಿ ಮೇಲೆ ಸಿಟ್ಟಿತ್ತು ಬಹಳಷ್ಟು ಜನರಿಗೆ. ಆ ಸಿಟ್ಟನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರಿಸಿಕೊಳ್ಳಲಾಯಿತೆ ಅನ್ನೋದು ಈಗಿನ ಪ್ರಶ್ನೆ. ಸಿ ಟಿ ರವಿ ಒಂದು ಬುದ್ಧಿ ಕಲಿಸ್ಬೇಕು ಈ ಮನುಷ್ಯರಿಗೆ ಅಂತ ಒಂದು ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರುಗಳು ಬಂದಂತೆ ಕಾಣುತ್ತೆ. ಅದಕ್ಕಾಗಿ ಯಾರೋ ಪೊಲೀಸರಿಗೆ ಸೂಚನೆ ಕೊಟ್ಟಿರಬಹುದು. ರಾತ್ರಿ ಇಡೀ ಸುತಾಕ್ಸಯ್ಯ ಅವನೇನು ಆಟ ಆಡ್ತಾನೆ ನೋಡೋಣ ಅಂತ ಹೇಳಿರ್ಬೋದು. ಅಲ್ಲಿ ಅದರಿಂದ 3 ತಾಲೂಕುಗಳು ಪೊಲೀಸ್ ಸ್ಟೇಷನ್ ಸುತಾಕ್ ಪೊಲೀಸರು. ಸೊ ಹಗಲು ರಾತ್ರಿ ಅಂದೇ ಸಿ ಟಿ ರವಿ ಪೂರ್ಣ ನಿಮ್ಮ ಮಾತಾಡೋಕ್ಕೆ ಸಾಧ್ಯ ಆಗಿರೋ ಸ್ಥಿತಿಗೆ ತಂದುಬಿಟ್ಟು ಪೊಲೀಸರು ನಿಲ್ಲಿಸ್ಬಿಟ್ರು. ಇದರಲ್ಲಿ ಒಂದು ರೀತಿಯ ಪ್ರಕರಣದಲ್ಲಿ ರಾಜಕೀಯ ದ್ವೇಷನೂ ಕಾಣ್ತಾ ಇದೆ ನನಗೆ, ಸಿಟ್ಟಿದೆ ಮತ್ತು ಸಂವಿಧಾನಕ್ಕೆ ಮೀರಿದ ಒಂದು ನಡವಳಿಕೆಗಳು ಇದರಲ್ಲಿವೆ. ಸೊ ರಾಜಕಾರಣಿಗಳು ಅದನ್ನು ಕಲಿಬೇಕಾಗಿದೆ. ನಿಮ್ಮ ಸಿಟ್ಟು, ದ್ವೇಷ, ಅಸಹಾಯಕತೆ ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿರಬೇಕು. ನೀವು ಕಾನೂನಿನ ರಕ್ಷಣೆ ಮಾಡಬೇಕು, ಕಾನೂನಿನ ರಕ್ಷಕರಾಗಬೇಕು. ಸೊ ಅಲ್ಟಿಮೇಟ್ಲಿ ನ್ಯಾಯಾಲಯ ಜಾಡಿಸ್ತು, ಕರ್ನಾಟಕ ಪೊಲೀಸರಿಗೆ ಜಾಡಿಸ್ತು. ಪೊಲೀಸರ ಈ ಕ್ರಮ, ಬಂಧನದ ಕ್ರಮ ಕಾನೂನು ಬಾಹಿರ ಅಂತ ಪೊಲೀಸ್ ಹೇಳಿತು.
ಸರ್ಕಾರಕ್ಕೂ ಕೆಟ್ಟ ಹೆಸರು, ರಾಜ್ಯ ಪೊಲೀಸರಿಗೂ ಕೆಟ್ಟ ಹೆಸರು. ಏನು ಸತೀಶ್ ಜಾರಕಿಹೊಳಿ ಅವರು ಹೇಳಿದರು, ಅವರು ಹೇಳದಂತೆ ನೀವು ಯಾವಾಗ ಅರೆಸ್ಟ್ ಮಾಡಿದರೆ ತಕ್ಷಣ ತಗೊಂಡು ಹೋಗ್ಬಿಟ್ಟು ನ್ಯಾಯಾಧೀಶರ ಮುಂದೆ ಇದ್ದರೆ 14 ದಿವಸ ನ್ಯಾಯ ಬಂಧನಕ್ಕಾರು ಕಳಿಸ್ತಿದ್ರು. ಏನು ಅದನ್ನು ಮಾಡಿದೆ. ಹಗಲು ರಾತ್ರಿ ಈ ಸಾಹುಕಾರಿಕೆ ತೋರ್ಸಕ್ಕೆ ಹೋಗಿ ಎಲ್ಲ ಕಡೆ ಸುತ್ತಾಡಿಸಿ, ಅಯ್ಯೋ ಆಯಿತಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದರೆ ಎಷ್ಟು ಪವರ್ಫುಲ್ ಕರ್ನಾಟಕ ಸರ್ಕಾರದಲ್ಲಿ ಅಂತ ತೋರಿಸ್ತಾ ಯಾರ್ಯಾರೋ ಕೈ ಆಡಿಸಿ ಮಾಡಿಬಿಟ್ಟು ಇಡೀ ಪ್ರಕರಣ ಗೆಲ್ಲಿಸಾಕ್ಬಿಟ್ಟು. ಇದು ಹೆಂಗೆ ಗೊತ್ತಾಯಿದೆ ಹಿಂಗಂದರೆ, ಈ ಅಡುಗೆ ಮಾಡ್ತಾರೆ ನೋಡಿ, ಅಡುಗೆ ಮಾಡ್ಬೇಕಾದ್ರೆ ಸಾಂಬಾರಿರಲಿ ಅಥವಾ ಇನ್ಯಾವುದೇ ಪದಾರ್ಥಗಳನ್ನ ಮಾಡೋ ಒಬ್ಬರು ಮಾಡಬೇಕು. 10 ಜನ ಮಾಡೋಕ್ಕೆ ಹೋದರೆ ಒಬ್ಬರು ಉಪ್ಪು ಹಾಕೋದು, ಒಬ್ಬರು ಹುಳಿ ಹಾಕೋದು, ಒಬ್ಬರು ಇನ್ನೊಂದು ಹಾಕೋದು ಮಾಡಿದರೆ ಇಡೀ ಅಡುಗೆ ಕೆಟ್ಟೋಗುತ್ತೆ. ಆ ಅಡುಗೆ ಕೆಡುವ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ಕೊಂಡ್ರು ಮತ್ತು ಅವರ ತಪ್ಪುಗಳಿಂದಾಗೆ ನ್ಯಾಯಾಲಯ ಅವರು ದೂಷಿಸುವ ಸ್ಥಿತಿ ಬಂತು. ಈಗ ಬೇಕಾದ್ರೆ ಕ್ಲೇಮ್ ಮಾಡ್ಕೋಬೋದು ಸರ್ಕಾರದ ಹಂಗೆ, ಬಟ್ ನೋ, ಇದು ಒಳ್ಳೆ ಲಕ್ಷಣ ಅಲ್ಲ. ಈ ರೀತಿ ಕಾನೂನು ಪ್ರಕಾರ ಪೊಲೀಸರು ಏನು ಮಾಡಬೇಕು ಮಾಡ್ತಿದ್ರು. ಅದ್ರ ಜೊತೆಗೆ ಸಾಂವಿಧಾನಿಕವಾಗಿ ಸೆಷನ್ ಒಳಗಡೆ ಐ ಆಮ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ಸಾಂವಿಧಾನಿಕ ನಡವಳಿಕೆಗಳು, ಶಾಸಕಾಂಗದ ನಡವಳಿಕೆಗಳು. ಶಾಸನ ಸಭೆಯ ಒಳಗೆ ಎಂದೂ ಕೂಡ ಪೊಲೀಸರ ಆಗಮನ ಹಾಕೂಡುದು. ಸ್ಪೀಕರ್ ಮತ್ತು ಚೇರ್ಮನ್ ಏನಿರ್ತಾರಲ್ಲ, ಅವರ ಸರ್ವಾಧಿಕಾರ, ಅವರ ಆ ಹಕ್ಕನ್ನು ಕಾಪಾಡುವ ಕೆಲಸ ಆಗಬೇಕು. ಹಾಗಿದ್ದರೆ ಜನತಂತ್ರ ಉಳಿಯುತ್ತೆ. ಆದರೆ ಜನತಂತ್ರಕ್ಕೆ ಹಿಂದಿನಿಂದ ಗೂಟ ಹೊಡೆಯುವ ಹಾಗೆ ಕಾಂಗ್ರೆಸ್ ಸರ್ಕಾರನೂ ಈ ವಿಚಾರದಲ್ಲಿ ಮಾಡ್ತು ಅಂತ ನನಗೆ ಅನಿಸುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮ, ನಮ್ಮಂಥವ್ರ ಧ್ವನಿ ಉಳಿಸಬೇಕಾದವ್ರು ನೀವು. ನಿಮ್ಮ ಸಹಾಯ ನಮಗೆ ಶ್ರೀರಕ್ಷೆ, ನಿಮ್ಮ ಸಹಾಯ ನಮ್ಮಂಥವರ ಬದುಕು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.